ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 3-4 ಡೇಸ್ದು ಒಟ್ಟಿಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಹೆಣ್ಮಕ್ಳು ಚಿಕ್ಕದಾಗಲಿ ದೊಡ್ಡದಾಗಲಿ, ಜಾಸ್ತಿ ಸಂಬಳ ಆಗಲಿ ಸ್ವಲ್ಪ ಸಂಬಳ ಆಗಲಿ ದುಡಿತಾ ಇರಬೇಕು. ನಮಗೋಸ್ಕರ ನಮ್ಗೆ ಏನು ಬೇಕು ಆ ಥಿಂಗ್ಸ್ಗಳನ್ನ ತೊಗೊಳಕ್ಕಾದ್ರೂ ದುಡಿಲೇಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡೋದಿರುತ್ತೆ. ಪ್ರತಿಯೊಂದೂ ನಾವು ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳೋದಕ್ಕಿಂತ ನಾವೇ ದುಡ್ಡು ತೊಗೊಂಡ್ರೆ ಒಂಥರ ಸಮಾಧಾನ. ಅವರೂ ಕೇಳ್ತಾನೆ ಇದ್ದರೆ ಏನು ಇವಳು ಯಾವಾಗಲೂ ಹಿಂಗೆ ಕೇಳ್ತಿರ್ತಾಳೆ ಅಂತ ಬೇಜಾರಾಗುತ್ತೆ. ಅದೇ ನಾವು ದುಡ್ಕೊಂಡು ನಮಗೇನು ಬೇಕು ಅದನ್ನು ನಾವು ತೊಗೊಂಡಾಗ ತುಂಬಾ ಖುಷಿಯಾಗುತ್ತೆ. ಹಂಗೆ ನಾನು ಚಿಕ್ಕ ಪುಟ್ಟದ್ದೆಲ್ಲ ನಾನು ಯಾವುದೂ ನಮ್ಮ ಮನೆಯವ್ರ ಹತ್ರ ಕೇಳೋಕ್ಕೆ ಹೋಗಲ್ಲ. ನನಗೆ ಅದರಲ್ಲೂ ಕಾಸ್ಮೆಟಿಕ್ಸ್ ವಿಷಯಕ್ಕೆ ಬಂದರೆ ನಾನು ಅವ್ರನ್ನ ಕೇಳೋಕ್ಕೆ ಹೋಗಲ್ಲ. ನಂಗೆ ಏನು ಬೇಕು ಅದನ್ನು ನಾನೇ ತೊಗೋತೀನಿ. ನಾನು ಊರಿಗೆ ಹೋಗ್ಬೇಕಿತ್ತಲ್ವ, ನಾನು ಊರಿಗೆ ಹೋಗುವಾಗಲೂ ಶಾಪಿಂಗ್ ಮಾಡ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೇನು ಬೇಕೋ ಅದನ್ನು. ಮತ್ತು ಅಲ್ಲಿಂದ ಬಂದಮೇಲೂ ನಾನು ಶಾಪಿಂಗ್ ಮಾಡ್ತೀನಿ. ಯಾಕೆ ಗೊತ್ತಾ, ಅದು ಎಲ್ಲೆಲ್ಲಿ ಬಿಟ್ಬಿಟ್ಟಿರ್ತೀನೋ ಅಲ್ಲಲ್ಲೇ ಹೋಗ್ಬಿಟ್ಟಿರುತ್ತೆ. ಅದು ಸ್ವಲ್ಪ ನನಗೆ ಅವಾಗಿಂದನೂ ಹಂಗೇ. ಯಾವಾಗಲೂ ನಮ್ಮಮ್ಮ ಕೊಡೋರು. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ನಮ್ಮ ಮನೆಯವ್ರೂ ಎಷ್ಟೊಂದು ಥಿಂಗ್ಸ್ಗಳು ಎತ್ತಿಡ್ತಾರೆ. ಮತ್ತು ನಾನು ಸೀರೆಗಳು ಅಷ್ಟೇ ತೆಗ್ದುಬಿಡ್ತೀನಿ, ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತೀನಿ. ಪಾಪ ಅವರು ನಮ್ಮ ಮನೆಯವರೇ ಎಷ್ಟೊಂದು ಸಲ ಎತ್ತಿಟ್ಟಿದ್ದಾರೆ, ಇಷ್ಟೊಂದು ಕಾಸ್ಟ್ಲಿ ಸೀರೆ ಹಿಂಗೆ ಹಾಕ್ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು. ಅದರಲ್ಲಿ ನಾನು ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನನಗೆ ಫುಲ್ಲು ಓಡಾಡಿ ಅದು ಇದು ಸುಸ್ತಾಗಿರುತ್ತಲ್ವ, ಸ್ಯಾರಿನ ಹಂಗೆ ಹಾಕ್ಬಿಟ್ಟಿರ್ತೀನಿ, ಮಡ್ಚಿಟ್ಟಿರಲ್ಲ. ಅದನ್ನು ನಮ್ಮ ಮನೆಯವರು ತುಂಬ ಎಷ್ಟೊಂದು ಸಲ ಮಡಚಿ ಕೊಟ್ಟಿದ್ದಾರೆ ನನಗೆ. ಅದು ಅವ್ರಿಗೆ ಗೊತ್ತಲ್ವ ಆ ಸೀರೆ ವ್ಯಾಲ್ಯೂಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವರು ಒಂದು 2-3 ಸಲ ಆ ಥರ ಮಡ್ಚಿ ಕೊಟ್ಟಿದ್ದಾರೆ. ಆಮೇಲೆ ನಾನೇ ಮಡ್ಚ್ಕೊತಿದ್ದೆ. ನಮ್ಮ ಮನೆಯವ್ರ ಪಾಪ ಅವ್ರಿಗೆ ಅಷ್ಟು ಕೇರ್ ಇದೆ, ನನಗಿಲ್ವಲ್ಲ ಅಂತ ಅಂದ್ಬಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾವಾಗಲೂ ನೋವು ವಿಷಯನೇ ಹೇಳ್ತಿದ್ದೀನಲ್ವ, ಹಂಗಾಗಿ ಇದನ್ನು ಶೇರ್ ಮಾಡಿಕೊಂಡೆ. ಪ್ರತಿಯೊಬ್ರಿಗೂ ಎಲ್ಲ ಹೆಣ್ಮಕ್ಳು ಇದನ್ನೇ ಬಯಸ್ತಾರೆ. ಒಳ್ಳೆ ಗಂಡ ಸಿಕ್ಕಿದ್ರೇ ತವ್ರ ಮನೇಲಿ ನೀವು ಹೆಂಗೆ ಬೆಳೆದಿದ್ರಿ, ಆದರೆ ಗಂಡನ ಮನೇಲಿ ಒಳ್ಳೆ ಗಂಡ ಸಿಗಬೇಕು, ಆವಾಗ ಖುಷಿಯಾಗಿರ್ತೀವಿ. ಅದೇ ಥರ ದೇವರು ನನಗೆ ಅದು ಒಂದು ವಿಷಯದಲ್ಲಿ ನನಗೆ ಮೋಸ ಮಾಡಲಿಲ್ಲ. ನಮ್ಮ ದೊಡ್ಡಮ್ಮವ್ರ ಮನೆ ಹಬ್ಬಕ್ಕೆ ಹೋಗಿದ್ದಲ್ವ, ಅದೇ ಇದು ಕ್ಲಿಪ್ಪಿಂಗ್ಸು. ಅಲ್ಲಿ ಬೆಳಗ್ಗೆ ಟೈಮ್ ದೇವರು ಈ ಥರ ಕುಣಿಸ್ತಾರೆ. ನಮ್ಮೂರಲ್ಲಿ ನೈಟ್ ತೆಗೆದ್ರೆ ಬೆಳಗಿನ ಜಾವವರೆಗೂ ಪೂಜೆನ ಇಳಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ನಮ್ಮೂರಲ್ಲಿ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಲೈಟ್ ಬೆಳಕಲ್ಲಿ ಪೂಜೆ ಕುಣಿತಾ ಇದ್ದರೆ ಅದು ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಊಟ ಎಲ್ಲ ಮಾಡಿಕೊಂಡು ಎಲ್ಲ ಸಮಾಧಾನವಾಗಿ ಕುತ್ಕೊಂಡು ಆರಾಮಾಗಿದ್ದಾಗ ಒಂದು 11 ಗಂಟೆ ಹಂಗೆ ತೆಗ್ದು ಬೆಳಗಿನ ಜಾವ 3-4ವರೆಗೂ ಪೂಜೆ ಕುಣಿತಾನೇ ಇರುತ್ತೆ. ಇನ್ನು ನಾನು ಊರಿಗೆ ಹೋಗಿದ್ನಲ್ಲ, ನಮ್ಮ ಮಾವ ನಮ್ಮಮ್ಮ ಇದ್ದಾರಲ್ಲ ಅವರಣ್ಣ, ಅಲ್ಲಿ ನೀರಿಲ್ಲ ಹಿಂಗೆ ಬೆಳೀತಾ ಇದೆ ಅಂದ್ಬಿಟ್ಟು ಚಿಕ್ಕ ಬಾಳೆಗೊನೆ ಬಿಟ್ಟಿತ್ತು. ಸ್ವಲ್ಪ ನೀರೆಲ್ಲ ಕಡಿಮೆ ಇದೆಯಂತೆ. ಹಂಗಾಗಿ ಇನ್ನು ಮರಿಗಳಂತೂ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ನಾವು ಹೋದಾಗೆಲ್ಲ ಈ ಥರ ಮರಿಗಳಾಗ್ತಿರುತ್ತೆ. ನನಗಂತೂ ಈ ಮೇಕೆ ಮರಿಗಳು ನನ್ನ ಮಕ್ಳಿಗಿನ್ನ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಬಟ್ ಅದನ್ನು ನಾನು ತೋರಿಸ್ಕೊಳ್ಳಲ್ಲ. ಅವು ಒಂದು ಬರ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅದನ್ನು ಹಿಡ್ಕೊಂಡು ಆಟ ಇದ್ದರೆ ಇನ್ನೂ ಅವು ಅದ್ರ ಜೊತೆನೇ ಇರಬೇಕು ಅಂತ ಅನ್ನಿಸ್ತಿತ್ತು. ನನ್ನ ಇಬ್ಬರು ಮಕ್ಕಳು ತುಂಬಾ ಖುಷಿಪಟ್ಟರು. ನಾವು ಜೀವನದಲ್ಲಿ ಖುಷಿ ಪಡೋಕ್ಕೆ ಎಲ್ಲೋ ಹೋಗಬೇಕಾಗಿಲ್ಲ. ನಾವು ಅನ್ಕೋತಾ ಇದ್ವಿ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಬೇಕು, ಆ್ಯಕ್ಚುಲಿ ಮಾಡಬೇಕು, ಹೌದು, ಎಲ್ಲ ನೋಡಬೇಕು. ಬಟ್ ಆಗದೆ ಇರೋದ್ರನ್ನ ನಾವು ಕೈಗೆ ಎಟ್ಕಿಸ್ಕೊಳ್ಳೋಕೆ ಹೋದರೆ ಅದು ಸಿಗಲ್ಲ. ಹಂಗಾಗಿ ನಮಗೇನು ಸಾಧ್ಯನೋ ಅದರಲ್ಲೇ ಖುಷಿ ಪಡೋದನ್ನ ನೋಡಬೇಕು. ಈ ಮೇಕೆ ಮರಿಗಳ ಜೊತೆ ಆಟಾಡ್ತಾಯಿದ್ದೆ ಅಷ್ಟು ಖುಷಿ ಪಡ್ತಿದ್ರು ನನ್ನ ಮಕ್ಕಳು. ಅದನ್ನು ನೋಡಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಯಾವ ಮಾಲ್ ಕರ್ಕೊಂಡೋದ್ರೂ ಯಾವ ರೆಸಾರ್ಟು ಕರ್ಕೊಂಡೋಗಿದ್ರು ಇಷ್ಟು ಖುಷಿ ಪಡ್ತಿರ್ಲಿಲ್ಲ, ಅಷ್ಟೊಂದು ಖುಷಿ ಪಡ್ತಿದ್ರು ಅಂತ. ಇನ್ನು ನಮ್ಮ ಊರಿಂದ ಬರಬೇಕಾದ್ರೆ ಇದು ವೀವು ಬೆಳಗಿನ ಜಾವ ನಾವು ಹೊರಟಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ, ಇಷ್ಟು ಬಿಸಿಲಲ್ಲೂ ನೀರು ತುಂಬ ಗಾವಲಿ ಹರಿತಾ ಇತ್ತು. ನಾವು ಇದನ್ನು ಕಾಲುವೆ ಅಂತೀವಿ. ಇಲ್ಲೇ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡ್ತಾಯಿದ್ವಿ ಚಿಕ್ಕದ್ರಲ್ಲಿ. ಇವಾಗಲೇ ನನಗೆ ಹಂಗೆ ಅನಿಸ್ತಾ ಇತ್ತು. ನಮ್ಮ ಮನೆಯವರು ಕರ್ಕೊಂಡೇ ಹೋಗಲಿಲ್ಲ. ನಾನು ಗದ್ದೆ ಹತ್ರ ಕರ್ಕೊಂಡೋಗು ಅಂತ ಕೇಳ್ತಾಯಿದ್ದೆ. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಅವರು ಕರ್ಕೊಂಡೇ ಹೋಗಲಿಲ್ಲ. ಅಲ್ಲೋಗಿದ್ರೆ ಅದು ಕ್ಲಿಪ್ಪಿಂಗ್ಸ್ ನನಗೆ ಸಿಗೋದು ತುಂಬಾ ಚೆನ್ನಾಗಿತ್ತು. ಆವಾಗ ತಾನೇ ಸೂರ್ಯ ಹುಡ್ತಾಯಿತ್ತು ಈ ಥರ ನೀರಲ್ಲಿ. ನನಗಂತೂ ಇಳ್ದು ಈಜಾಡಬೇಕು ಅನ್ನಿಸ್ತಿತ್ತು, ಅಲ್ಲೇ ಆಟಾಡಬೇಕು ಅನ್ನಿಸ್ತಿತ್ತು. ಆದರೆ ಟೈಮ್ ಆಗೋಗೈತೆ, ಬಾರಮ್ಮ ಕೆಲ್ಸಕ್ಕೆ ಹೋಗಬೇಕು, ಒಂದಿನ ರಜೆ ಆಗಿಬಿಟ್ಟೈತೆ ಅಂತ ಅಂದ್ಬಿಟ್ಟು ಬೇಗ ಕರ್ಕೊಂಬಂದರು. ಆದರೂ ಪಾಪ ಅವರು ಬೇಗ ಹೋಗೋಕ್ಕೆ ಆಗಲಿಲ್ಲ, ಲೇಟ್ ಆಗೇ ಹೋಯಿತು. ತುಂಬಾ ವ್ಯೂ ಸೂಪರಾಗಿರುತ್ತೆ. ಇನ್ನು ಹೆಣ್ಮಕ್ಳು ಕೆಲಸದ ವಿಷಯ ಬಂತು ಅಂದರೆ, ನಾವು ಓದಿರ್ತೀವಿ, ನಮ್ಗೆ ಅದೇ ಕೆಲಸ ಬೇಕು ಇದೇ ಕೆಲಸ ಬೇಕು ಅಂತ ವೆಯ್ಟ್ ಮಾಡೋದಕ್ಕಿಂತ ನಮ್ಗೆ ಯಾವ
ಕೆಲಸ ಕಂಫರ್ಟಬಲಾಗಿರುತ್ತೆ, ಅದು ಚಿಕ್ಕದಾಗಲಿ ಮನೇಲೇ ಒಂದು ಸ್ಯಾರಿ ಕುಚ್ಚಾಕೋದಿರ್ಬೋದು ಅಥವಾ ಬ್ಲೌಸ್ ಸ್ಟಿಚ್ ಮಾಡೋದಿರ್ಬೋದು, ಏನಾದರೂ ಒಂದು ಕಲ್ತ್ಕೊಂಡು ಎಂಬ್ರಾಯ್ಡ್ರಿ ಮಾಡೋದಿರ್ಬೋದು. ಕೆಲವೊಂದು ಸಲ ನಿಜವಾಗ್ಲೂ ನಂಬ್ತಿರೋ ನಂಬಲ್ವೋ ಗೊತ್ತಿಲ್ಲ, ನಾನು ಹೂವೆಲ್ಲ ಕಟ್ತೀನಿ. ಕೆಲವೊಂದು ಸಲ ಪೀಸ್ಗಳು ಬಂದರೆ ನಮ್ಮ ಮನೆಯವ್ರು ಬರೋಕ್ಕಿಂತ ಮುಂಚೆ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ. ಯಾಕಂದರೆ ಬೈದ್ಬಿಡ್ತಾರೆ, ಮಕ್ಳಿರ್ತಾರಲ್ಲ ಅಲರ್ಜಿ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಕಷ್ಟದ ಜೀವನ ತುಂಬಾ ನೋಡಿದ್ದೀನಿ. ಆ ಜೀವನ ಇವತ್ತು ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರೆ ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತಲೇ ಗೊತ್ತಿರಲ್ಲ. ಹಂಗಾಗಿ ಯಾವ ಕೆಲಸ ಸಿಗುತ್ತೆ ಅದನ್ನು ಮಾಡಬೇಕು ಅಂತ ನನಗನ್ಸುತ್ತೆ. ಪ್ರತಿಯೊಂದೂ ಅಷ್ಟೇ. ನನಗೆ ತುಂಬ ಬಟ್ಟೆ ಕ್ರೇಜ್ ಇರೋದ್ರಿಂದ ನಾನು ಯಾವಾಗಲೂ ತಗೋತಿರ್ತೀನಿ. ಅಂದರೆ ಪ್ರತಿ ಸಲವೂ ಮನೆಯವ್ರನ್ನ ಕೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನಾನು ಏನಾದರೂ ಒಂದು ದುಡ್ಕೊತಾ ಇದ್ದೀನಿ ಅಂದರೆ ಅದರಲ್ಲಿ ನಾವು ತೊಗೋಬೋದು. ಹಂಗಾಗಿ ನಾನು ನನ್ನ ದುಡಿಮೆನ ನಾನು ಮಾಡ್ಕೊಂಡು ತೊಗೋಬೇಕು ಅನ್ನೋದು ನನಗೆ ಜಾಸ್ತಿ ಇದೆ. ಬಟ್ ಆಮೇಲೆ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟಪಟ್ಟು ದುಡಿತಾರೆ. ಪ್ರತಿ ಸಲವೂ ನಾವು ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಅವ್ರಿಗೂ ಮನ್ಸಿಗೊಂಥರ ನಮ್ಮ ಮನೆಯವ್ರು ಕೊಡ್ಸಲ್ಲ ಅಂತ ಯಾವತ್ತೂ ಅಂದಿಲ್ಲ. ಬಟ್ ಯಾವತ್ತಾದರೂ ಒಂದಿನ ಅವ್ರಿಗೆ ಇರಿಟೇಷನ್ ಆಗುತ್ತೆ. ಎಷ್ಟು ಕೊಡ್ಸಿದ್ರು ಇವ್ರಿಗೆ ಸಮಾಧಾನ ಆಗೋಲ್ಲ. ಹೆಣ್ಮಕ್ಳು ಹಂಗೇನೆ, ಒಂದು ನೋಡಿದ್ರೆ ಒಂದು ಆಸೆ ಪಡ್ತಾರೆ. ಅತಿ ಆಸೆ ಒಳ್ಳೆಯದಲ್ಲ. ಆದ್ರೂ ಕೆಲವೊಂದನ್ನು ಪಡ್ಕೊಳ್ಳೋಕ್ಕೆ ನಮ್ಮ ಹೋರಾಟನ ನಾವು ಮಾಡಬೇಕು. ಆವಾಗ ನಾವು ಖುಷಿಯಾಗಿರೋಕ್ಕೆ ಸಾಧ್ಯ. ಯಾಕಂದರೆ ಹೆಣ್ಮಕ್ಳು ಅಂದ್ರೇ ಅದು ಒಂಥರ ಆ ಸೀರೆ, ಮೈಸೂರು ಸಿಲ್ಕ್ ಸೀರೆಗಳು, ಒಳ್ಳೊಳ್ಳೆ ಬ್ಲೌಸು ಸ್ಟಿಚ್ ಮಾಡೋಕ್ಕೇ ಎಷ್ಟು ಅಮೌಂಟ್ ಇರುತ್ತೆ. ಇವಾಗ ಸೀರೆಗಿನ್ನ ಜಾಸ್ತಿ ಕಾಸ್ಟ್ ಇರುತ್ತೆ. ಅದನ್ನೆಲ್ಲ ನಾವು ಮಾಡ್ಕೋಬೇಕು ಅಂದರೆ ಸಣ್ಣ ಪುಟ್ಟದ್ದು ಏನಾದರೂ ಒಂದು ಕೆಲಸನ ಮಾಡಲೇಬೇಕು. ಇಂಥದ್ದೇ ಮಾಡಬೇಕು ಅಂತ ಏನಿಲ್ಲ. ಕಷ್ಟಪಟ್ಟು ದುಡಿದ್ರೆ ಯಾವ ಕೆಲಸನೂ ಏನು ಬೇಜಾರಾಗಲ್ಲ. ತಲೆ ಎತ್ತಿ ನಾವು ಓಡಾಡ್ಬೋದು. ಇದೇ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಬೋದು. ಕೆಲವೊಂದು ಹೆಣ್ಮಕ್ಳು ನಾನು ಯಾಕೆ ದುಡಿಬೇಕು, ನಮ್ಮ ಮನೆಯವ್ರು ಇದ್ದಾರಲ್ಲ, ಮದುವೆ ಮಾಡ್ಕೊಂಡಿದ್ದಾರಲ್ಲ, ಅವರೇ ತಂದಾಕ್ಲಿ ಅನ್ನೋ ಥರ ಇರ್ತಾರೆ. ಇನ್ನು ಕೆಲವೊಬ್ಬರು ಮಕ್ಕಳು ದೊಡ್ಡವ್ರು ಇರ್ತಾರೆ, ಮಕ್ಕಳು ತಂದಾಕ್ತಾರೆ ಬಿಡು ನಾವೇನು ಮಾಡೋದು ಅಂತ ಓದೋ ಮಕ್ಕಳನ್ನೇ ಕೆಲಸ ಕಳಿಸ್ಬಿಡ್ತಾರೆ, ಓದಿಸೋದೇ ಇಲ್ಲ. ಈ ಥರದ್ದೆಲ್ಲ ನಾವು ನೋಡಿದಾಗ ನನಗನ್ಸಿದ್ದು ನಮ್ಮ ಮಕ್ಕಳನ್ನ ಭವಿಷ್ಯ ಮುಂದೆ ಚೆನ್ನಾಗಿರಬೇಕು ಅಂದರೆ ನಾವು ಕಷ್ಟಪಡಬೇಕು. ಯಾಕಂದರೆ ಅವರು ನಮ್ಮನ್ನ ನಂಬ್ಕೊಂಡು ಬಂದಿರ್ತಾರಲ್ವ, ಅವ್ರಿಗೆ ಒಳ್ಳೆ ಜೀವನನ ಕೊಡಿಸ್ಬೇಕು. ಇಲ್ಲ ಅಂದರೆ ಅವರು ಏನು ಈ ಥರ ಜೀವನ ಸಿಕ್ತು ನಮಗೆ ಅಂತ ಅಂದ್ಬಿಟ್ಟು ಮಕ್ಕಳು ಕೊರಗ್ಬಿಡ್ತಾರೆ. ನಮ್ಮ ಹೊಟ್ಟೆಲಿ ಹುಟ್ಟಿರೋದ್ರಿಂದ ಅವರು ಕೊರಗೋದು ಬೇಡ. ಅಟ್ಲೀಸ್ಟ್ ಏನು ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರ ಒಳ್ಳೆ ಎಜುಕೇಷನ್ಗೋಸ್ಕರನಾದರೂ ನಾವು ಇವತ್ತು ಕಷ್ಟಪಟ್ಟರೆ ಮುಂದೆ ಒಂದಿನ ಒಳ್ಳೆ ಜೀವನನ ನೋಡ್ತೀವಿ. ಯಾಕಂದರೆ ತುಂಬ ಜನ ಮಕ್ಕಳು ನೋಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಮಕ್ಕಳು ಮುಂದೆ ನೋಡ್ಕೋತಾರೆ ಅನ್ನೋಕ್ಕೋಸ್ಕರ ಅವ್ರನ್ನ ಬೆಳೆಸಬಾರ್ದು. ಅವ್ರನ್ನ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬಿಟ್ಬಿಡ್ಬೇಕು. ಅವರು ನಮ್ಮನ್ನ ನೋಡ್ಕೋತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಅವರು ಒಳ್ಳೆ ಎಜುಕೇಷನ್, ಆಸ್ತಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಕ್ಕಾದರೂ ನಾವು ಕಷ್ಟಪಡಬೇಕು. ಮನೆಯವ್ರಿಗೆ ಸ್ವಲ್ಪ ಹೆಗ್ಲಾದರೆ ಅವ್ರಿಗೆ ಸ್ವಲ್ಪ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಮನೇಲಿದ್ರೂ ಏನಾದರೂ ಒಂದು ಕಷ್ಟಪಡ್ತಾಳಲ್ವ ಅಂತ ಯಾವತ್ತಾದರೂ ಒಂದಿನ ಅನಿಸುತ್ತೆ ಖಂಡಿತ. ಅವ್ರು ಅನಿಸ್ಲಿಲ್ಲ ಅಂದರೂ ಪರವಾಗಿಲ್ಲ. ಈಗ ನನಗಂತೂ ಈ ಥರ ಎಲ್ಲ ತೊಗೋಬೇಕು, ಎಲ್ಲ ಕಲೆಕ್ಷನ್ಸ್ ಮಾಡಬೇಕು. ಪ್ರತಿಯೊಂದು ಹೆಣ್ಮಕ್ಳ ಹತ್ರ ಏನೇನಿರಬೇಕು, ಈವನ್ ಈ ಥರ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಚಪ್ಪಲ್ಸು, ವಾಚಸ್ಸು, ಇದೆಲ್ಲ ತುಂಬಾ ಇಷ್ಟ. ಇಯರಿಂಗ್ಸು, ಜುವೆಲ್ಸ್ ಎಷ್ಟಿದ್ರೂ ಹೆಣ್ಮಕ್ಳಿಗೆ ಸಾಕಾಗಲ್ಲ. ಅದನ್ನೆಲ್ಲ ತೊಗೋಬೇಕು ಅಂದರೆ ಅಮೌಂಟ್ ಬೇಕೇ ಬೇಕಲ್ವ. ಅದಕ್ಕೆ ಏನಾದರೂ ನಾವು ದುಡಿಲೇಬೇಕಲ್ವ. ಇನ್ಯಾರೋ ಹಾಕ್ಕೊಂಡಿರ್ತಾರೆ, ಅವ್ರು ಹಾಕ್ಕೊಂಡಿದ್ದಾರೆ, ಇವ್ರು ಹಾಕ್ಕೊಂಡಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ ಅಂತ ಕೂತ್ಕೊಂಡ್ರೆ ನಾವು ಖಂಡಿತ ಏನೂ ಸಾಧಿಸೋಕ್ಕಾಗಲ್ಲ. ಅವ್ರು ತೊಗೊಂಡಿದ್ದಾರೆ, ನಾನು ಏನಾದರೂ ಮಾಡಿ ಕೆಲಸ ಮಾಡಿ ತೊಗೋಬೇಕು ಅನ್ನೋದು ನಮ್ಮ ತಲೆ ಒಳಗೆ ಬಂದುಬಿಟ್ರೆ ನಾವು ಏನು ಬೇಕಾದರೂ ತೊಗೋಬೋದು. ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು. ನಮ್ಮ ಕೈಲಿ ಆಗದೆ ಇರೋದು ಏನೂ ಇಲ್ಲ. ನಮಗೆ ಒಂದು ಗುರಿ ಇರಬೇಕು ಅಷ್ಟೇ. ಅದು ಕೆಲಸನೇ. ಅದು ಒಳ್ಳೆ ರೀತಿಯಲ್ಲಿ ದುಡಿದು ತೊಗೋಬೇಕು. ಈವನ್ ಯೂಟ್ಯೂಬು ಅಷ್ಟೇ. ಒಂದಲ್ಲ ಒಂದಿನ ನಮಗೆ ಅದು ಅರ್ನಿಂಗ್ ಮಾಡ್ಬೋದು. ಯೂಟ್ಯೂಬಲ್ಲಿ ತುಂಬ ಕಷ್ಟ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂದು ವಿಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದು ವ್ಯೂವ್ಸ್ ಆಗುತ್ತೆ ಅನ್ನೋದು ತುಂಬಾ ಸುಳ್ಳು. ಅದು ವ್ಯೂವ್ಸ್ ಆಗಲ್ಲ ಅಂತಲೂ ಏನಿಲ್ಲ. ಯಾವತ್ತು ಬೇಕಾದರೂ ನಮ್ಮ ಲೈಫು ಚೇಂಜ್ ಆಗ್ಬೋದು. ಹಂಗೇ ನಾವೊಂದು ಗುರಿನ ಇಟ್ಕೊಂಡು ಒಂದು ಏನಾದರೂ ಹೇಳ್ತೀವಿ ಅಂದರೆ ಅದು ಜನಕ್ಕೆ ಹೆಲ್ಪ್ ಆಗ್ತಿದೆಯಾ, ಯಾರಿಗಾದರೂ ಒಂದು ಯೂಸ್ ಆಗ್ತಿದೆಯಾ ಅಂತ ಅಂದ್ಬಿಟ್ಟು ಯಾವುದೇದೋ ಕಂಟೆಂಟ್ ಮಾಡಬಾರ್ದು. ಯೂಸ್ ಆಗೋದನ್ನೇ ಮಾಡಬೇಕು. ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಯಾವುದೇ ಸ್ಕಿನ್ ಕೇರ್ ಮಾಡಲ್ಲ, ಏರ್ ಕೇರ್ ಮಾಡ್ತಾ ಇರ್ತೀನಿ ಅಂತ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಬೈತಾಯಿದ್ರು, ಯಾಕೆ ಸ್ಕಿನ್ ಹಿಂಗೆ ಹಾಳು ಮಾಡ್ಕೊಂಡಿದ್ಯಾ ಅಂತ. ಸರಿ ಅಂತ ಅಂದ್ಬಿಟ್ಟು ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡೋಣ. ಬಿಸಿಲು ಬೇರೆ ಜಾಸ್ತಿ ಇತ್ತಲ್ವ, ಅದು ಟ್ಯಾನ್ ಆಗಿಬಿಟ್ರೆ ನಾವು ಮೊದಲೇ ಡಾರ್ಕ್ ಇರೋದ್ರಿಂದ ಇನ್ನೂ ಡಾರ್ಕ್ ಆಗಿಬಿಡ್ತೀನಿ ಅಂದ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ತೊಗೋಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ನಾನು ಗೀತಕ್ಕ ಇಬ್ಬರೂ
ಮಾರ್ಟಲ್ಲಿ ಹೋಗಿ ತೊಗೊಂಬಂದಿದ್ದು ಸನ್ಸ್ಕ್ರೀನು, ಆಮೇಲೆ ಮಾಯ್ಶ್ಚರೈಸರು, ಮತ್ತು ನಾನು ಎಲ್ಲ ಯೂಸ್ ಮಾಡೋದು ಪಾಂಡ್ಸು ಮೊದಲಿಂದನೂ. ಕ್ರೀಮು, ಫೇಸ್ ವಾಶು ಪ್ರತಿಯೊಂದೂ ಪಾಂಡ್ಸಲ್ಲೇ ತೊಗೊತಿದ್ದೆ ನಾನು. ಇವಾಗಲೂ ಮಾಯ್ಶ್ಚರೈಸರ್ ಎಲ್ಲ ಪಾಂಡ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತು. ಕೆಲವೊಂದು ಲ್ಯಾಕ್ಮಿನೂ ಯೂಸ್ ಮಾಡ್ತೀನಿ. ಪಾಂಡ್ಸು ಲ್ಯಾಕ್ಮಿ ಎರಡೂ ತೊಗೋತೀನಿ. ಅದು ತುಂಬ ಚೆನ್ನಾಗಿರುತ್ತೆ. ನಾವೇನೇ ತೊಗೋಬೇಕಂದ್ರೂ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬ್ರ್ಯಾಂಡೆಡ್ ತೊಗೊಂಡ್ರೆ ನಮಗೆ ಸ್ಕಿನ್ನನ್ನು ಹಾಳು ಮಾಡಲ್ಲ. ಯಾವುದೋ ಲೋಕಲ್ ತೊಗೊಂಡು ಸ್ಕಿನ್ನನ್ನು ಹಾಳು ಮಾಡೋದಕ್ಕಿಂತ ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ಟರೆ ಅದು ತುಂಬ ದಿನ ಬಾಳಿಕೆ ಬರುತ್ತೆ. ಹಂಗಾಗಿ ತುಂಬ ಜನ ಕೇಳ್ತಾರೆ, ಇಷ್ಟು ಬೇಗ ಇಷ್ಟು ಗ್ಲೋ ಬಂದಿದೆಯಲ್ಲ, ಏನು ಮಾಡ್ತಿದ್ಯಾ ಹೇಳು ಅಂತ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಈ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನನ್ನ ಸ್ಕಿನ್ನು ನಿಜವಾಗ್ಲೂ ನಾನು ಯಾವುದೇ ಇದರಲ್ಲಿ ಗಿಲ್ಟರ್ ಏನೂ ಹಾಕಿಲ್ಲ. ಈಗ ನನ್ನ ಪ್ರೆಸೆಂಟ್ ಇರೋ ಸ್ಕಿನ್ ಇದು. ಊರಲ್ಲಿದ್ನಲ್ಲ ಸ್ವಲ್ಪ ಟ್ಯಾನ್ ಆಗಿದೆ. ಆವಾಗ ನಾನು ಯಾವುದೇ ಸ್ಕಿನ್ ಕೇರು ಮತ್ತು ಏನೂ ತೊಗೊಂಡು ಹೋಗಿರಲಿಲ್ಲ ನಾನು. ಸನ್ಸ್ಕ್ರೀನ್ ಎಲ್ಲ ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಇಲ್ಲಿ ಬೆಂಗಳೂರಿಗೆ ಬಂದಲ್ಲ, ಆವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಇದನ್ನೊಂದು ಸಲ. ನೈಟು ಒಂದು ಅಕ್ಕ ಬಂದ್ಬಿಟ್ಟು ಕೇಳ್ತಾಯಿದ್ರು, ಏನು ಹಚ್ಚುತ್ತೀಯ ಹೇಳಪ್ಪ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು. ಸರಿ ಅಕ್ಕ ಅಂತ ಅಂದ್ಬಿಟ್ಟು ನಿಮಗೂ ಯೂಸ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ನಿಜವಾಗ್ಲೂ ನಮ್ಮ ಮನೆ ಹತ್ರ ಇರೋರೆಲ್ಲರೂ ಕೇಳ್ತಾರೆ ಏನಾಗ್ತೀಯ ಅಂತ ಅಂದ್ಬಿಟ್ಟು ನಾನು ಹಚ್ಚೋದು ಸನ್ಸ್ಕ್ರೀನ್ ಇದು. ಇದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ಇದರಲ್ಲಿ ಬರೀ ಸನ್ಸ್ಕ್ರೀನ್ ಅಲ್ಲದೇನೋ ಗ್ಲೋಯಿಂಗ್ ಸ್ಕಿನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ಇವಾಗ ಆಲ್ರೆಡಿ 2 ಮಂತ್ಸ್ ಆಗಿದೆ ಇದನ್ನು ಹಚ್ಚೋಕ್ಕೆ ಶುರು ಮಾಡಿ. ತುಂಬಾ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಗೀತಕ್ಕ ಹೇಳಿದ್ದು, ನಾನು ಇದನ್ನೇ ಹಚ್ತಾ ಇರೋದು ತಗೋ ಅಂತ ಅಂದ್ಬಿಟ್ಟು. ನಾನು ಇದು ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರ್ ಎರಡು ತೊಗೊಂಡು ಇದೆರಡು ಯೂಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಮಾಮೂಲಿ ಪಾಂಡ್ಸ್ ಕ್ರೀಮ್ ಏನು ಬರುತ್ತೆ ಅದೇ ಕ್ರೀಮು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು. ಅದಕ್ಕೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ನಾನು ಮಾಯ್ಶ್ಚರೈಸರ್ ಹೇಳಿದ್ನಲ್ವಾ, ಇದು ನಾನು ಯೂಸ್ ಮಾಡ್ತಿರೋದು. ಬಟ್ ಇದು ಚಿಕ್ಕದು ಬರುತ್ತೆ. ಆವಾಗಲೇ ತೋರಿಸಿದ್ನಲ್ಲ, 75 ರುಪೀಸ್ಗೆಲ್ಲ ಬರುತ್ತೆ. ಅದನ್ನು ತೊಗೊಂಡು ಹಚ್ಕೋಬೋದು. ತುಂಬ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋರು ಚಿಕ್ಕದು ತೊಗೊಂಡು ಹಾಕ್ಕೋಬೋದು. ಯಾಕಂದರೆ ಹೆಣ್ಮಕ್ಳಿಗೆ ಸ್ಕಿನ್ನು ಮತ್ತು ಹೇರು ತುಂಬ ಚೆನ್ನಾಗಿರಬೇಕು, ಆವಾಗಲೇ ಚೆನ್ನಾಗಿ ಕಾಣೋದು. ನಾನು ಮಕ್ಕಳು ಚಿಕ್ಕವರಿದ್ರಲ್ವ, ಹಂಗಾಗಿ ನಾನು ಯಾವುದೇ ಸ್ಕಿನ್ ಕೇರ್ ಮಾಡ್ತಿರಲಿಲ್ಲ ನಿಜವಾಗ್ಲೂ. ಅಯ್ಯೋ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದೆ. ಬಟ್ ನಮ್ಮನ್ನ ನಾವು ಇಷ್ಟಪಡೋಕ್ಕೆ ಶುರು ಮಾಡಬೇಕು. ಆವಾಗಲೇ ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ ನಮಗಿನ್ನ ಜಾಸ್ತಿ ನಾವು ಬೇರೆಯವ್ರನ್ನೇ ಇಷ್ಟಪಡ್ತೀವಿ. ಅದಂತೂ ದೊಡ್ಡ ತಪ್ಪು. ಫಸ್ಟು ನಾವು ಮಾಡಬೇಕಾಗಿರೋದು ನಮ್ಮನ್ನು ನಾವು ಇಷ್ಟಪಡಬೇಕು, ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು ಅನ್ನೋದು ನನಗೆ ಇತ್ತೀಚಿನ ದಿನಗಳಲ್ಲಿ ಅರ್ಥ ಆಗಿರೋದು. ನಾನು ಮುಂಚೆ ನಾನು ಇಷ್ಟನೇ ಪಡ್ತಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ನನಗೆ ಬೇಜಾರಾಗೋದು, ಯಾಕೆ ನಾನು ಈ ಥರ, ಯಾಕೆ ಹಿಂಗೆ, ನಾನು ಇಷ್ಟನೇ ಆಗ್ತಿರ್ಲಿಲ್ಲ. ಅಷ್ಟು ಬೇಜಾರಾಗೋದು ಅಂದರೆ ಅಷ್ಟು ಬೇಜಾರಾಗೋದು. ಇವಾಗ ನಾನು ತುಂಬಾ ಇಷ್ಟಪಡ್ತೀನಿ. ಹಂಗಾಗಿ ನನ್ನ ಸ್ಕಿನ್ನು ತುಂಬಾ ಚೆನ್ನಾಗಿ ಆಗ್ತಿದೆ. ಅದಕ್ಕೆ ರಿಸಲ್ಟು ಇದೇನೆ. ನಿಮ್ಮ ಹಳೆ ವಿಡಿಯೋದಲ್ಲಿ ನೋಡಿ, ನನಗೇನು ಕೇರ್ ಮಾಡ್ತಿರಲಿಲ್ಲ. ಆ ವಿಡಿಯೋದಲ್ಲಿ ಹೇಗಿದೆ ನನ್ನ ಸ್ಕಿನ್ನು ಮತ್ತು ನನ್ನ ಹೇರು ಎಲ್ಲ. ನಾನು ಅವಾಗಿಂದನೂ ಕೇರ್ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ನೀವು ಅಷ್ಟೇ ಫಸ್ಟು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ಬೇಕು, ಆಮೇಲೆ ಬೇರೆಯವ್ರನ್ನ ಇಷ್ಟಪಡೋಣ. ಕೇರ್ ಅಷ್ಟೇ, ಪ್ರೀತಿನೂ ಅಷ್ಟೇ. ನಮ್ಮನ್ನು ನಾವೇ ಪ್ರೀತಿ ಮಾಡ್ಕೋಬೇಕು. ಇನ್ನು ನಮಗೋಸ್ಕರ ಬೇರೆಯವ್ರಿಗೋಸ್ಕರ ಅರ್ನಿಂಗ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಹೌಸ್ ವೈಫ್ ಅಲ್ವಾ ನಾವು, ಮಕ್ಕಳನ್ನು ನೋಡ್ಕೋಬೇಕು. ಅದೇನು ಚಿಕ್ಕ ಕೆಲಸ ಅಲ್ಲ, ತುಂಬ ದೊಡ್ಡ ಕೆಲಸ. ಬೇರೆ ಕಡೆ ಎಲ್ಲ ಹೋದರೆ ನಾವು ಮಾಡೋ ಕೆಲಸಕ್ಕೆ 30-40 ಸಾವಿರ ಸಂಬಳ ಕೊಡ್ತಾರೆ, ಅದು ಬೇರೆ ವಿಷಯ. ನಾವು ಮನೇಲಿ ಇದ್ಕೊಂಡು ನಮಗೇನು ಬೇಕೋ ಅದಕ್ಕಾದ್ರೂ ನಾವು ದುಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಆವಾಗ ನೀವೇ ಒಂದ್ಸಲ ನಾವು ದುಡ್ದಿರೋ ದುಡ್ಡಲ್ಲಿ ಏನಾದರೂ ತೊಗೊಂಡು ಬನ್ನಿ, ಆಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಂಗೆ ಇನ್ನೂ ದೊಡ್ಡ ಆಸೆ, ನಾನು ದುಡ್ದಿರೋ ದುಡ್ಡಲ್ಲಿ ನಮ್ಮ ಮನೆಯವ್ರಿಗೆ ಏನಾದರೂ ಕೊಡಿಸ್ಬೇಕಂತ ಆ್ಯಕ್ಚುಲಿ ತುಂಬ ಆಸೆ ಇದೆ. ನಾನು ಅವ್ರಿಗೆ ಗೊತ್ತಿಲ್ಲದೇ ಏನಾದರೂ ತೊಗೊಂಬಂದರೆ ಬೈತಾರೆ. ಇತ್ತೀಚೆಗೆ ಪಾಪು ಆದಾಗಿಂದ ಅವ್ರ ಬರ್ಡೇಗೂ ನಾನು ಏನೂ ತರೋಕ್ಕೆ ಹೋಗ್ತಿಲ್ಲ. ಬಟ್ ಮುಂಚೆ ಎಲ್ಲ ತೊಗೊಂಬಂದ್ಬಿಡ್ತಾಯಿದ್ದೆ, ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರಿಗೇನೇನು ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಆಗ್ತಿಲ್ಲ. ಬಟ್ ನನಗೆ ಅದು ನಿಜವಾಗ್ಲೂ ಅವ್ರಿಗೆ ನಾನು ದುಡ್ದಿರೋ ದುಡ್ಡಲ್ಲಿ ದೊಡ್ಡ ಗಿಫ್ಟ್ ಕೊಡಬೇಕು ಅಂತ ಆಸೆ ಇದೆ. ಮುಂದೆ ಒಂದಿನ ಅದು ಹಾಗೇ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಅದು ಖಂಡಿತ ಹಾಗೇ ಆಗುತ್ತೆ. ಅದನ್ನು ನಾನು ಮಾಡೇ ಮಾಡ್ತೀನಿ. ನೀವು ಹಂಗೇನೆ, ಆಗಲ್ಲ ಅನ್ನೋದು ಏನೂ ಇಲ್ಲ ಜೀವನದಲ್ಲಿ. ಇವತ್ತು ಕಾರ್ಮಿಕ ದಿನಾಚರಣೆ ಅಲ್ವಾ, ಅದಕ್ಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ. ಕಷ್ಟಪಟ್ಟು ದುಡಿಯೋ ಎಲ್ಲ ಕಾರ್ಮಿಕರಿಗೂ, ಮನೆಗೋಸ್ಕರ, ಸಮಾಜಕ್ಕೋಸ್ಕರ, ಮನೇಲಿ ದುಡಿತಾ ಇರೋ ಮಕ್ಳಿಗೋಸ್ಕರ, ಗಂಡನಿಗೋಸ್ಕರ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ಇವತ್ತು ಕೆಲಸದ ಬಗ್ಗೆನೇ ಮಾತಾಡೋಣ ಅಂತ ಅನ್ನಿಸ್ತು. ನಾನು ನಿಜವಾಗ್ಲೂ ಚಿಕ್ಕದ್ರಿಂದನೂ ಕೆಲಸ ಮಾಡಿದ್ದೀನಿ. ಸ್ಕೂಲಲ್ಲಿ ರಜಾ ಕೊಟ್ಟರು ನಮ್ಮ ಅಮ್ಮನ ಜೊತೆ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ. ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ಆವಾಗ ನಾವು ಚಿಕ್ಕವರಲ್ವಾ, ಕೆಲ್ಸಕ್ಕೆ ಸೇರಿಸ್ಕೋಬಾರ್ದು ಅಂತ ಯಾರಾದರೂ ಆಡಿಟಿಂಗ್ ಬಂದುಬಿಟ್ರೆ ನಮ್ಮನ್ನ ಆಚೆ ಕಳಿಸ್ಬಿಡೋರು. ಆ ಥರ ಎಲ್ಲ ಕೆಲಸ ಮಾಡಿದ್ದೀವಿ. ಹಂಗಾಗಿ ಇವಾಗ ಎಲ್ಲ ಕೆಪಾಸಿಟಿ ಇದೆ, ದುಡಿಯೋ ಕೆಪಾಸಿಟಿ ಇದೆ, ಏಜ್ ಇದೆ. ಮತ್ತು ನಮ್ಮ ಕೈಲಿ ಒಂದಿನ ಆಗಲ್ಲ ಖಂಡಿತ. ಆವಾಗ ನಾವು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಇವಾಗ ಆಗುತ್ತೆ ನಮ್ಮ ಕೈಲಿ ದುಡಿಯೋಕ್ಕೆ, ಅರ್ನ್ ಮಾಡೋಕ್ಕಾಗುತ್ತೆ. ಎಲ್ಲರ ಥರ ಬದುಕಬೇಕು ನಾವು ಅಂತ ಅಂದ್ಬಿಟ್ಟು ಎಲ್ಲರೂ
₹10 ಬರಲಿ, ₹100 ಬರಲಿ, ಅದು ಯಾವುದೇ ಇದಾಗಲ್ಲ. ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ₹10 ನಾಳೆ ಒಂದಿನ ₹100 ಆಗುತ್ತೆ, ₹100 ₹200 ಆಗುತ್ತೆ, ₹1000 ಆಗುತ್ತೆ, ₹10,000 ಆಗುತ್ತೆ. ಹಾಗೆ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚುತ್ತಾ ಹೋದಾಗ ನಮ್ಮ ಕೆಲಸನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಪ್ರತಿದಿನ ಆ್ಯಕ್ಟಿವ್ ಆಗಿರ್ತೀವಿ. ಹೆಣ್ಮಕ್ಳಂತೂ ತುಂಬ ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ಆ್ಯಕ್ಟಿವ್ ಆಗಿ ಇಲ್ಲದೇ ಇರೋರಿಗೆ ನಾನು ಇದನ್ನು ಹೇಳ್ತಿರೋದು. ಯಾರೋ ತಂದು ಹಾಕ್ತಾರೆ, ಯಾರೋ ಮಾಡ್ತಾರೆ, ಯಾರೋ ತಂದು ಹಾಕೊಂಡದ್ಕಿನ್ನ ನಾವೇ ತೊಗೊಂಡು ಹಾಕೊಳ್ಳೋದಿರುತ್ತಲ್ಲ, ಅದರಲ್ಲಿ ಖುಷಿ ನೋಡಿ ಎಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ಆ ಅನುಭವ ನನಗಾಗಿದೆ. ಹಂಗಾಗಿ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಹುಟ್ಟಿದ್ದೀವಿ, ಹಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಸಾಯಬಾರ್ದು, ತುಂಬ ರಾಯಲ್ ಆಗಿ ಬದುಕಿ ಸಾಯಬೇಕು ಅನ್ನೋದು ನನ್ನ ಆಸೆ. ಖಂಡಿತ ನಿಮಗೂ ಅದೇ ಆಸೆ ಇರುತ್ತೆ. ಯಾಕಂದರೆ ಅದು ಅವಮಾನಗಳು ಎಲ್ಲ ಆಗ್ಬಿಟ್ಟಿರುತ್ತೆ ನಮ್ಮ ಲೈಫಲ್ಲಿ. ಕೆಲವೊಬ್ಬರು ತಿರಸ್ಕಾರಗಳು ಇದೆಲ್ಲವೂ ಆಗಿರೋದ್ರಿಂದ ಈ ಥರ ಆಟ ಏನಂತಾರೆ ಛಲ ಇದೆಲ್ಲ ಬಂದೇ ಬರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಬಂದಿರುತ್ತೆ. ಹಾಗಾಗಿ ನಾವು ದುಡಿಲೇಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.